ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸುಮಾರಾಣಿ, ನೀವು ನನ್ನ ಸುಮಾ ಅಂತ ಕರಿಬೋದು. ಆ್ಯಂಡ್ ವೆಲ್ಕಮ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ಬ್ಲಾಗ್. ಈಗ ಆಲ್ರೆಡಿ ನಾನು 2-3 ಮಂತ್ಸಿಂದ ಶಾರ್ಟ್ ವೀಡಿಯೋಸು ಮತ್ತು ರೀಲ್ಸ್ನ ಅಪ್ಲೋಡ್ ಬಂದಿದ್ದೀನಿ. ಮೇ ಬಿ ನೀವು ನನ್ನ ನೋಡಿರ್ಬೋದು ಅನಿಸುತ್ತೆ. ನೋಡಿಲ್ಲ ಅಂದರೆ ಒಂದ್ಸಲಿ ನೋಡಿ ಚೆಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಇವಾಗ ಎಲ್ಲ ತಿಳ್ಕೊತಾ ಇದ್ದೀನಿ, ಯಾವ್ಯಾವ ಥರ ಮಾಡಬೇಕು, ಹೇಗೆ ವಿಡಿಯೋ ಮಾಡಬೇಕು, ಹೇಗೆ ಅಪ್ಲೋಡ್ ಮಾಡಬೇಕು ಅಂತ. ಮೊದಲನೇದಾಗಿ ಫಸ್ಟು ವಾಯ್ಸ್ ಕೊಡೋದಕ್ಕೆ ನನಗೆ ಬರಲ್ಲ. ಯಾವ ಥರ ವಾಯ್ಸ್ ಕೊಡಬೇಕು, ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ನನ್ನ ಒಂದು ಈ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ದಿನಚರಿ ಅಂದರೆ ನನ್ನ ಡೈಲಿ ಲೈಫ್ ಹೇಗಿರುತ್ತೆ, ನಮ್ಮನೇಲಿ ನಾವು ಯಾವ ಥರ ಅಡುಗೆಗಳನ್ನ ಮಾಡ್ಕೊತೀವಿ, ಯಾವ್ಯಾವ ದೇವಸ್ಥಾನಗಳಿಗೆ ಹೋಗ್ತೀನಿ, ಮತ್ತು ಬೆಟ್ಟಗಳಿಗೆ ಹೋಗ್ತೀನಿ, ಯಾವ್ಯಾವ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗ್ತೀನಿ, ಯಾವ ಥರ ಸೀರೆಗಳು ತೊಗೋತೀನಿ, ಯಾವ ಥರ ಡ್ರೆಸ್ ಕಲೆಕ್ಷನ್ಗಳು ತೊಗೋತೀನಿ, ಯಾವ ಥರ ಮೇಕಪ್ ಮಾಡ್ಕೊತೀನಿ, ಅದ್ರ ಬಗ್ಗೆ ಹೇಳ್ತೀನಿ. ನಾನು ಆಲ್ಮೋಸ್ಟು 1 ಇಯರಿಂದ ರೀಲ್ಸ್ ಮಾಡ್ತಾಯಿದ್ದೀನಿ. ಬಟ್ ಯೂಟ್ಯೂಬಲ್ಲಿ ಹಾಕ್ತಾ ಇರಲಿಲ್ಲ, ಇನ್ಸ್ಟಾಗ್ರಾಮದಲ್ಲಿ ಮಾತ್ರ ಹಾಕ್ತಾಯಿದ್ದೆ. ಇವಾಗ ರೀಸೆಂಟಾಗಿ ಸರಿ ಯೂಟ್ಯೂಬಲ್ಲೂ ಹಾಕೋಣ ಅಂತ ಅಂದ್ಬಿಟ್ಟು ಹಾಕೋಕ್ಕೆ ಶುರು ಮಾಡಿದೆ. ನಾನು ಹಾಕಬೇಕಾದ್ರೆ ಅಂದ್ಕೊಂಡಿರಲಿಲ್ಲ ನನಗೆ ಇಷ್ಟೊಂದು ಲೈಕ್ಸ್ ಬರುತ್ತೆ, ಕಮೆಂಟ್ಸ್ ಬರುತ್ತೆ, ಮತ್ತು ಜನ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಮನೇಲಿ ಎಷ್ಟೊಂದು ಕೆಲಸಗಳಿರುತ್ತೆ. ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋಗೆ 53 ಲಕ್ಷ ವ್ಯೂಸ್ ಬಂದಿದೆ. ತುಂಬ ಲೈಕ್ಸು ಮತ್ತು ಕಮೆಂಟ್ಸ್ ಬಂದಿದೆ. ತುಂಬ ಕಮೆಂಟ್ಸ್ಗಳಿಗೆ ರಿಪ್ಲೈಯು ಕೂಡ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂದರೆ ನಾನಿರೋದು ರಾಮನಗರದಲ್ಲಿ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದು ಬ್ಯಾಂಗ್ಳೂರ್ ಓಲ್ಡ್ ಏರ್ಪೋರ್ಟ್ ಹತ್ರ ಒಂದು ಮಾಲಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ. ತುಂಬ ಲಾಂಗ್ ಜರ್ನಿ ಆಗ್ತಾಯಿತ್ತು, ಮತ್ತು ಮನೇಲೂ ನೋಡಿಕೊಂಡು ಮತ್ತು ಕೆಲಸನೂ ಮಾಡಿಕೊಂಡು 2 ಕಡೆನೂ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬ ಸ್ಟ್ರೆಸ್ ಆಗ್ತಿತ್ತು, ತುಂಬ ಸಾಕಾಗ್ತಾಯಿತ್ತು. ನಾನು ಕೆಲಸ ಬಿಟ್ಟು ಸುಮಾರಾಗಲೇ 1 ವರ್ಷ ಮೇಲೆ ಆಗಿದೆ. ಇವಾಗ ಜಸ್ಟು ಮನೇಲೇ ಇದ್ದೀನಿ ಮಕ್ಕಳನ್ನ ನೋಡಿಕೊಂಡು. ಮತ್ತು ಇವಾಗ ಯೂಟ್ಯೂಬಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿರೋದು ಜಸ್ಟು ಸುಮ್ಮನೆ ಅಲ್ಲ, ಇದರಿಂದ ಅರ್ನಿಂಗ್ಸ್ ಆಗ್ಬೋದು, ಮುಂದೆ ನನಗೆ ಯೂಸ್ ಆಗ್ಬೋದು. ಮನೇಲೇ ಸುಮ್ಮನೆ ಕೂತ್ಕೊಳ್ಳೋದ್ರಕ್ಕಿಂತ ಏನಾದರೂ ಒಂದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಮೊದಲು ಇನ್ಸ್ಟಾಗ್ರಾಮದಲ್ಲಿ ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದಾಗ ಸುಮ್ಮನೆ ಏನೋ ಟೈಮ್ ಪಾಸಿಗೆ ಇಲ್ಲ ನಾನು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ಇವಾಗ ಅನಿಸ್ತಿದೆ ಇದು ಏನು ಟೈಮ್ ಪಾಸ್ ಅಲ್ಲ, ಇದರಲ್ಲೂ ಯೂಸ್ ಆಗುತ್ತೆ ನಮಗೆ ಅಂತ. ಯಾರೆಲ್ಲ ಮನೇಲಿ ಸುಮ್ಮನೆ ಕೂತಿರ್ತೀರಾ, ಏನೋ ಕೆಲಸ ಇರಲ್ಲ ಅಂಥವ್ರು ಬೇಕಾದರೆ ಇಲ್ಲಿ ಇದನ್ನು ಯೂಸ್ ಮಾಡ್ಕೊಬೋದು. ನಂಗೆ ಗೊತ್ತಿರೋರು ಸುಮಾರು ಜನ ಕೇಳ್ತಾ ಇದ್ರು, ಏನಕ್ಕ ನೀವು ರೀಲ್ಸ್ ಮಾಡ್ತೀರಾ ಚೆನ್ನಾಗಿ, ನಿಮಗೆ ಏನು ಇನ್ಸ್ಟಾಗ್ರಾಮಿಂದ ದುಡ್ಡು ಬರುತ್ತಾ ಏನು ಅಂತ. ಇಲ್ಲ, ಇನ್ಸ್ಟಾಗ್ರಾಮಿಂದ ಏನು ನಮಗೆ ದುಡ್ಡು ಬರಲ್ಲ. ಆದರೆ 10ರಿಂದ 15-20 ಸಾವಿರ ಜನವರೆಗೂ ಫಾಲೋವರ್ಸ್ ಆದರೆ ಪ್ರಮೋಷನ್ಗಳು ಸಿಗೋದಕ್ಕೆ ಶುರುವಾಗುತ್ತೆ. ಪ್ರಮೋಷನ್ ಅಂತಂದರೆ ಈಗ ಒಬ್ಬರು ಸ್ಯಾರಿ ಬಿಸ್ನೆಸ್ ಮಾಡ್ತಿರ್ತಾರೆ, ಇಲ್ಲ ಜ್ಯುವೆಲರಿ ಬಿಸ್ನೆಸ್ ಮಾಡ್ತಿರ್ತಾರೆ, ಇನ್ನೊಂದು ಇಲ್ಲ ಹೋಮ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡ್ತಿರ್ತಾರೆ. ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ತೊಗೊಂಡು ಪ್ರಾಡಕ್ಟ್ನ ಕಳಿಸ್ತಾರೆ. ಸೊ ನೀವು ಪ್ರಾಡಕ್ಟ್ನ ರಿಸೀವ್ ಮಾಡಿಕೊಂಡು ಕ್ರಿಯೇಟಿವ್ ಆಗಿ ಅಡ್ವರ್ಟೈಸ್ಗಳು ಕೊಟ್ಟರೆ ಅದರಿಂದ ನಿಮಗೆ ದುಡ್ಡು ಸಿಗುತ್ತೆ, ಅದ್ರ ಜೊತೆಗೆ ಪ್ರಾಡಕ್ಟ್ಗಳು ಕೂಡ ಸಿಗುತ್ತೆ. ಅದಲ್ಲದೆ ಹೊಸ್ದಾಗಿ ಮೇಕಪ್ ಕಲಿತಿರೋರು ನಿಮ್ಮನ್ನ ಮಾಡೆಲ್ ಆಗಿ ಕರಿಬೋದು. ಅದ್ರ ಜೊತೆಗೆ ಹೊಸ್ದಾಗಿ ಸ್ಟುಡಿಯೋ ಓಪನ್ ಮಾಡ್ತಿರೋರು ಕೂಡ ಕರೀತಾರೆ. ನಿಮಗೆ ಕಮ್ಮಿ ಅಂದರೂ 1500ಇಂದ 25,000ವರೆಗೂ ಕೊಡ್ತಾರೆ, ಡಿಪೆಂಡ್ ಆನ್ ನಿಮ್ಮ ವ್ಯೂಸು ಮತ್ತು ಫಾಲೋವರ್ಸ್ ಮೇಲೆ. ಇವಾಗೆಲ್ಲ ಜಾಸ್ತಿ ನಾವು ಆನ್ಲೈನ್ ಶಾಪಿಂಗೇ ಮಾಡೋದು. ನಾನಂತೂ 90% ನಾನು ಆನ್ಲೈನ್ ಶಾಪಿಂಗೇ ಮಾಡೋದು. ಪ್ರತಿಯೊಂದು ಎಲ್ಲ ನಾನು ಆನ್ಲೈನಿಂದನೇ ತರಿಸ್ಕೊಳ್ಳೋದು. ಇದರಿಂದನೂ ತುಂಬ ಯೂಸ್ ಆಗುತ್ತೆ. ಈಗ ನಾವು ಹೆಣ್ಮಕ್ಳು ಜಾಸ್ತಿ ಸೀರೆಗಳು ತೊಗೊತೀವಿ, ಡ್ರೆಸ್ಗಳು ತೊಗೊತೀವಿ, ಇಲ್ಲ ಮೇಕಪ್ ಐಟಮ್ಗಳು ತೊಗೊತೀವಿ, ಅದ್ರ ಜೊತೆಗೆ ಜ್ಯುವೆಲರೀಸ್ ತೊಗೊತೀವಿ, ಮನೆಗೆ ಯೂಸ್ ಮಾಡಬೇಕಾಗಿರೋ ಐಟಮ್ಗಳು ತೊಗೊತೀವಿ. ಸೊ ಅದರದ್ದೆಲ್ಲನೂ ಕೂಡ ವಿಡಿಯೋ ಮಾಡ್ಬೋದು. ಹೇಗೆ ಅಂತಂದರೆ
ವಿಶ್ಲೈನ್ ಅಂತ ಒಂದು ಆ್ಯಪ್ ಇದೆ, ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡಿಕೊಂಡು ನಿಮ್ಮದು ಇನ್ಸ್ಟಾಗ್ರಾಮ್ ID ಮತ್ತು ನಿಮ್ಮ ನೇಮು, ಅಡ್ರೆಸ್ ಎಲ್ಲ ಕೊಡಬೇಕು. ಅದ್ರ ಜೊತೆಗೆ ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕು. ಅದಾದಮೇಲೆ ನೀವು ಏನು ಪ್ರಾಡಕ್ಟ್ನ ತೊಗೊಂಡಿರ್ತೀರೋ ಅದ್ರದ್ದು ಅಡ್ವರ್ಟೈಸ್ ಥರ ವೀಡಿಯೋ ಮಾಡಬೇಕು. ವೀಡಿಯೋ ಮಾಡಿ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು. ಅದಾದಮೇಲೆ ವಿಶ್ಲೈನಲ್ಲಿ ಬಂದು ನಿಮ್ಮ ವೀಡಿಯೋ ಸೆಲೆಕ್ಟ್ ಮಾಡಿ, ನೀವು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ವೀಡಿಯೋನ ಸೆಲೆಕ್ಟ್ ಮಾಡಿ ಮತ್ತು ಆ ಪ್ರಾಡಕ್ಟ್ನ ಎಲ್ಲಿ ತೊಗೊಂಡಿರ್ತೀರ ಅಲ್ಲೋಗಿ ಆ ಪ್ರಾಡಕ್ಟು ಲಿಂಕ್ನ ಕಾಪಿ ಮಾಡಿ ವಿಶ್ಲೈನಲ್ಲಿ ಪೇಸ್ಟ್ ಮಾಡಬೇಕು. ಅದಾದಮೇಲೆ ಇನ್ಸ್ಟಾಗ್ರಾಮದಲ್ಲಿ ಹಾಕಿರೋ ನಿಮ್ಮದು ಪ್ರಾಡಕ್ಟು ವೀಡಿಯೋ ಕಮೆಂಟಲ್ಲಿ ಹೋಗ್ಬಿಟ್ಟು ಲಿಂಕ್ ಅಂತ, ಇವಾಗ ಯಾರಾದರೂ ಲಿಂಕ್ ಅಂತ ಕಮೆಂಟ್ ಹಾಕಿದ್ರೆ ಸೊ ನೀವೇನು ತೊಗೊಂಡಿರ್ತೀರೋ ಪ್ರಾಡಕ್ಟು ಅದ್ರದ್ದು ಲಿಂಕ್ ಅವ್ರಿಗೆ ಹೋಗುತ್ತೆ. ಅವರಲ್ಲಿಂದ ಕ್ಲಿಕ್ ಮಾಡಿ ಬೈ ಮಾಡಿದ್ರೆ ಅದರಲ್ಲಿ ನಿಮಗೆ ಪಾಯಿಂಟ್ಸ್ಗಳು ಸಿಗುತ್ತೆ. ಸೊ ನೀವೆಷ್ಟು ಪ್ರಾಡಕ್ಟ್ಸ್ ಹಾಕ್ತೀರೋ ಅದ್ರ ಮೇಲೆ ನಿಮಗೆ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಒಂದ್ಸಲಿ ಅದ್ರದ್ದು ಇಷ್ಟು ದುಡ್ಡು ಅಂತ ಆದಮೇಲೆ ನಿಮಗೆ ಬರುತ್ತೆ ಅದು. ಇದಿಷ್ಟು ನನಗೆ ಗೊತ್ತಿರೋದು. ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಸೊ ನಿಮ್ಮಲ್ಲೂ ಯಾರಿಗಾದರೂ ಯೂಟ್ಯೂಬರ್ ಆಗಬೇಕು, ಇಲ್ಲ ಇನ್ಸ್ಟಾಗ್ರಾಮದಲ್ಲಿ ರೀಲ್ಸ್ ಮಾಡಬೇಕು, ಅರ್ನ್ ಮಾಡಬೇಕು ಅಂತಿರೋರು ಟ್ರೈ ಮಾಡ್ಬೋದು. ರೀಲ್ಸ್ ಮಾಡೋಕ್ಕೆ, ವೀಡಿಯೋಸ್ ಮಾಡೋಕ್ಕೆ ಮೊಬೈಲ್ ಫೋನ್ ಒಂದಿದ್ದರೆ ಸಾಕು. ಯೂಶ್ವಲಿ ಇವಾಗ ಎಲ್ಲರ ಹತ್ರನೂ ಆ್ಯಂಡ್ರಾಯ್ಡ್ ಫೋನ್ ಇರುತ್ತೆ. ಇದು ಒಂದು ಫೋನ್ ಇದ್ದರೆ ಸಾಕು. ನಿಮ್ಮ ಮನೇಲಿ ಯಾರಾದರೂ ವೀಡಿಯೋ ತಗೊಳ್ಳೋರಿದ್ದರೆ ತೆಗೆಸ್ಕೊಬೋದು. ಇಲ್ಲಾಂದರೆ ಯಾರೂ ಇಲ್ಲ ಅಂತಂದರೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ರಿಂಗ್ ಲೈಟು ಮತ್ತು ವಿತ್ ಸ್ಟ್ಯಾಂಡು 350ಇಂದ 500 600ಗೆಲ್ಲ ಸಿಗುತ್ತೆ. ಬೇಕಂದರೆ ಬೈ ಮಾಡಿ ಯೂಸ್ ಮಾಡ್ಕೋಬೋದು. ಸುಮ್ಮನೆ ಕೂತ್ಕೊಂಡು ಯಾವಾಗಲೂ ಫೋನ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ವೀಡಿಯೋ ಮಾಡಿ, ಅದರಿಂದ ಅಟ್ಲೀಸ್ಟ್ ಯೂಸ್ ಆದರೂ ಆಗುತ್ತೆ. ಫಸ್ಟ್ ಟೈಮು ವೀಡಿಯೋಗೆ ವಾಯ್ಸ್ ಕೊಟ್ಟು ಮಾತಾಡಿದ್ದೀನಿ. ಸರಿಗೆ ಮಾತಾಡಿಲ್ಲ ಮತ್ತು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಮತ್ತು ನಾನು ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.